ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. JDSನವರು ಒಪ್ಕೊಂಡಿದ್ದಾರೆ, ಹೈಕಮಾಂಡ್ ಕೂಡ ಒಪ್ಕೊಂಡಿದೆ, ನಾನೇ ಚಿಕ್ಕಬಳ್ಳಾಪುರದ ಟಿಕೆಟ್ ಸಿಗುತ್ತೆ ಅಂತ ಹೇಳಿ. ಅದಕ್ಕೆ ಈಗ ನೇರವಾಗಿ ವಿಶ್ವನಾಥ್ ಅವರು ಮುಗಿಬಿದ್ದಿದ್ದಾರೆ ಸುಧಾಕರ್ ಅವರ ಮೇಲೆ. ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಗೆ ವಿಶ್ವನಾಥ್ ಗರಂ ಆಗಿದ್ದಾರೆ. ವಿಶ್ವನಾಥ್ ಅವರು ಗ್ರೀನ್ ಸಿಗ್ನಲ್ ಯಾರೂ ಕೊಟ್ಟಿಲ್ಲ, ಗ್ರೀನ್ ಸಿಗ್ನಲ್ ಕೊಟ್ಟವರಿಂದಲೇ ಮತ್ತೆ ರೆಡ್ ಸಿಗ್ನಲ್ ಬರುತ್ತೆ. ಏಕಪಕ್ಷೀಯ ಹೇಳಿಕೆಯ ಅರ್ಥ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ನಿಂದ ಬಂದಿರೋದ್ರಿಂದ ಕಾಂಗ್ರೆಸ್ನ ಪದ್ಧತಿಯನ್ನ ಫಾಲೋ ಮಾಡ್ತಾ ಇದ್ದಾರೆ. ಸುಧಾಕರ್ ಸುಳ್ಳು ಹೇಳಬಾರದು ಅಂತ ವಿಶ್ವನಾಥ್ ಈಗ ವಾಗ್ದಾಳಿಯನ್ನ ಮಾಡಿದ್ದಾರೆ. ಮಗನಿಗೆ ಟಿಕೆಟ್ ಕೊಡಬೇಕು ಅಂತ ವಿಶ್ವನಾಥ್ ಆಗ್ರಹವನ್ನ ಮಾಡಿದ್ದಾರೆ. ಒಂದು ವಿಶ್ವಾಸ ಇದೆ. ಈಗಾಗಲೇ JDSನ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಕುಮಾರಸ್ವಾಮಿ ಅವರು ಕೂಡ ನನಗೆ ಒಂದು ರೀತಿಯಲ್ಲಿ ಹಸಿರು ನಿಶಾನೆಯನ್ನ ತೋರಿಸಿದ್ದಾರೆ. ತಾವು ಹೋಗಿ ಕೆಲಸ ಪ್ರಾರಂಭ ಮಾಡಿ ಅನ್ನೋ ಮಾತನ್ನ ಹೇಳಿ. ಹಾಗಾಗಿ ನಾನೀಗಾಗಲೇ ಇವತ್ತು ದೇವಮೂಲೆಯಲ್ಲಿ ಚೇಳೂರು ತಾಲೂಕಿನ ಚಾಕ್ವೇಲೂರಿಂದ ಪ್ರಾರಂಭ ಮಾಡಿದ್ದೆ. ಇವತ್ತು ನಾನು ಮತ್ತೆ MP ಆದರೆ 100ಕ್ಕೆ 100 ನಾನು ಹೇಳ್ತೇನೆ, ಈ ಭಾಗವನ್ನ ಅಭಿವೃದ್ಧಿ ನಾನು ಮಾಡೇ ತಿಂತೀನಿ. ಯಾರಿಗೂ ಕೊಟ್ಟಿಲ್ಲ, ನಮಗೂ ಕೂಡ, ನಾವು ಕೂಡ ಎಲ್ಲರ ಹತ್ರನೂ ಇರ್ತಕ್ಕಂಥವ್ರೆ. ಇಡೀ ದೇಶದಲ್ಲಿ ಎಲ್ಲಾದ್ರೂ ನಿಮಗೆ ಟಿಕೆಟ್ ಅನೌನ್ಸ್ ಮಾಡಿದಾರ? ಗ್ರೀನ್ ಸಿಗ್ನಲ್ ಕೊಟ್ಟವ್ರೆ, ರೆಡ್ ಸಿಗ್ನಲ್ ಬಂದೇ ಬರ್ತದೆ. ಅವೆಲ್ಲ ಕೂಡ ಪ್ರಶ್ನೆ ಬೇರೆ ಅದರದ್ದು. ಸೊ ಈಗ ನಾವು ಕೂಡ 3 ಸರಿ ನಾನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಇನ್ಚಾರ್ಜಾಗಿ ಕೆಲಸ ಮಾಡಿರ್ತಕ್ಕಂಥವ್ನು. ಮತ್ತು ನಾನು 45 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿ ಮತ್ತು ಪರಿವಾರದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥವ್ನು. ಪಕ್ಷ ಏನು ಹೇಳ್ತದೆ ನಾನು ಕೆಲಸ ಮಾಡ್ತೀನಿ. ಏಕಪಕ್ಷೀಯವಾಗಿ ನನಗೆ ಗ್ರೀನ್ ಸಿಗ್ನಲ್ ಕೊಟ್ಟವ್ರೆ ಅಂತ ಹೇಳಿದ್ರೆ ಹಂಗಾರೆ ಇವ್ರು ಒಬ್ಬರ ಕೈಲಿ ಆಗ್ತದೆ ಎಲೆಕ್ಷನ್ ಮಾಡೋದಕ್ಕೆ? ಕಾರ್ಯಕರ್ತರು ಬೇಕಾಗಿಲ್ವ ಅದರಲ್ಲಿ? ರಾಷ್ಟ್ರೀಯ ನಾಯಕರನ್ನು ಭೇಟಿ ಮಾಡೋದಕ್ಕೆ ಮೊದಲು ಇಲ್ಲಿ ಸ್ಥಳೀಯ ನಾಯಕರ ಅಭಿಪ್ರಾಯಗಳನ್ನು ತಗೊಬೇಕಾಗ್ತದೆ. ಅದು ನಮ್ಮದು ಬಹುಶಃ ಅವರು ಕಾಂಗ್ರೆಸ್ ಇಂದ ಬಂದಿರೋದ್ರಿಂದ ಕಾಂಗ್ರೆಸ್ ಪದ್ಧತಿಯನ್ನು ಇಟ್ಕೊಂಡು ಹೋಗ್ತಾವ್ರೆ. ನಮ್ಮಲ್ಲಿ ಹಂಗಲ್ಲ. ಇಲ್ಲಿ ಸ್ಥಳೀಯವಾಗಿ ಅಭ್ಯರ್ಥಿ ನಮ್ಮ ಶ್ರೀ ನರೇಂದ್ರ ಮೋದಿಯವರು, ನಮ್ಮ ಪ್ರಧಾನಿಗಳು 543 ಕ್ಷೇತ್ರಕ್ಕೂ ಕೂಡ ಅವರೇ ಅಭ್ಯರ್ಥಿ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡಬೇಕು. ಇಲ್ಲಿ ಕರ್ನಾಟಕದಲ್ಲಿ ನಮ್ಗೆ ಮೈತ್ರಿ ಆಗಿದೆ JDSನವರು, ಹಾಗೆ ಅಂತೇಳಿ ಎಲ್ಲ ಕಡೆ ಮಾತನಾಡಿದ್ದೀನಿ. ಒಂದೇ ಒಂದು ಕಡೆ ನಮ್ಮ ಬೆಂಬಲಿಗರು, ನಮ್ಮ ಹಿತೈಷಿಗಳು ಭಾಳ ಒತ್ತಾಯ ಮಾಡ್ತಾಯಿದ್ರು, ಸರ್ ನೀವೇ ಬರಬೇಕು, ನೀವೇ ನಿಂತ್ಕೋಬೇಕು ಅಂತೇಳಿ. ನಾನು ವೈಯಕ್ತಿಕವಾಗಿ ಅವರಿಗೆ ಹೇಳಿದ್ದೀನಿ, ಆಯ್ತಪ್ಪ ಮಾಡೋಣ, ಎಲ್ಲ ಪೂರಕವಾಗಿದೆ ವಾತಾವರಣ ಅಂತ ಹೇಳಿದ್ದೇನೆ. ಬಿಟ್ಟರೆ ನಾನೇನು ಮಾಧ್ಯಮಕ್ಕೆ ಕೇಳಿಲ್ಲ, ಏನಿಲ್ಲ. ಖಾಸಗಿಯಾಗಿ ಕೆಲವರು ಹಿಂಬಾಲಕರು ಇರ್ತಾರಲ್ಲ, ಅವ್ರಿಗೇನೋ ಒಂದು ಸಮಾಧಾನ ಮಾಡಬೇಕಲ್ಲ, ಅದನ್ನೇನು ಭಾಳ ಸೀರಿಯಸ್ಸಾಗಿ ತಗೋಬೇಕಲ್ಲ. ಯಾರಿದ್ದರೂ ಕೂಡ ನಮ್ಮ ಮೈತ್ರಿ ಏನಿರ್ತದೆ ಇವತ್ತು, ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ JDSನ ಉನ್ನತ ಮಟ್ಟದ ನಾಯಕರು ಏನು ತೀರ್ಮಾನ ತಗೊಂಡು ಯಾರು ಅಭ್ಯರ್ಥಿ ಅಂತಂದರೆ ಅವ್ರಿಗೆ ಕೆಲಸ ಮಾಡೋದಷ್ಟೇ ನಮ್ಮ ಕರ್ತವ್ಯ. ಸರ್, ವಿಶ್ವನಾಥ್ ಅವರು ಆ ವಿಚಾರದಲ್ಲಿ ಹೇಳ್ತಾರೆ, ಕಾಂಗ್ರೆಸ್ನಿಂದ ಸುಧಾಕರ್ ಅವರು ಬಂದರೆ ಕಾಂಗ್ರೆಸ್ ಪದ್ಧತಿಗಳನ್ನು ಫಾಲೋ ಮಾಡ್ತಾರೆ, ರೆಡ್ ಸಿಗ್ನಲ್ ಬರುತ್ತೆ, ಈ ರೀತಿ ಹೇಳಬಾರ್ದಾಗಿತ್ತು, ಸುಳ್ಳು ಹೇಳ್ತಿದ್ದಾರೆ. ಪಾಪ ಅವರು ರಾಜಕಾರಣದಲ್ಲಿದ್ದಾರೆ, ಅವರು ಅರ್ಥ ಮಾಡ್ಕೊಳ್ತಾರೆ. ಅವ್ರ ಹಿಂಬಾಲಕರು ಭಾಳ ಒತ್ತಾಯ ಮಾಡಿದಾಗ ಏನು ಹೇಳ್ತಾರೆ, ಅವರು ಕೂಡ ನಮಗೆ ಸಿಗ್ತದಪ್ಪ ಅಂತ ಅವ್ರು ಹೇಳಿಲ್ವ? ಎಲ್ಲೂ ಕೂಡ ಹೇಳಿದ್ದಾರೆ. ಇದೇ ಕಾಂಗ್ರೆಸ್ಸಿಂದ ಬಂದಂಥವ್ರು ಆದಮೇಲೆ ಬಂದ ಮೇಲೇ ಅವರು ಕೂಡ BDA ಚೇರ್ಮನ್ ಆಗಿದ್ದು. ಇಲ್ಲ ಅಂದರೆ ಪಾಪ ಅವರು ಹಂಗೆ ಖಾಲಿಯಾಗಿರೋರು. ಇರಲಿ ಬಿಡಿ, ಅವರೇನು ತಪ್ಪಾಗಿ ತಿಳ್ಕೊಳ್ಳೋದು ಬೇಕಾಗಿಲ್ಲ. ನಾನೇನು ಯಾವುದೂ ತಪ್ಪಾಗಿ ಹೇಳೋವಂಥ ಅವಶ್ಯಕತೆಯೂ ಇಲ್ಲ ನನಗೆ. ಇವತ್ತು ನಮ್ಮ ಕ್ಷೇತ್ರದ ಮತದಾರರು ಕೈ ಹಿಡಿದಿದ್ರೆ ನಾನೇನು ಲೋಕಸಭೆಗೆ ಪ್ರಯತ್ನ ಕೂಡ ಮಾಡ್ತಾ ಇರಲಿಲ್ಲ. ಎಲ್ಲ ಹಿತೈಷಿಗಳು 4.5 ವರ್ಷ ತಾವು BJPಗೆ ಹೋಗಿದ್ದರಿಂದ ಸೋಲಾಗಿದೆ ನಿಮಗೆ. ನೀವು ಕಾಂಗ್ರೆಸ್ನಲ್ಲೇ ಇದ್ದಿದ್ರೆ ನೀವು ಜೀವನ ಪರ್ಯಂತ ಇಲ್ಲಿ ಶಾಸಕರಾಗಿರ್ತಾ ಇದ್ರಿ. ನೀವು ಯಾರನ್ನೋ ಮುಖ್ಯಮಂತ್ರಿ ಹೋಗ್ಲಿಕ್ಕೆ ಹೋಗಿ ನಿಮ್ಗೆ ಅನಾಹುತ ಆಗಿದೆ. ಇವತ್ತು ನೀವು ನಿಂತ್ಕೊಳ್ಳೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನಾಗಲಿ MTB ನಾಗರಾಜರವರಾಗಲಿ, ನೋಡಿ MTB ನಾಗರಾಜರು 2 ಚುನಾವಣೆ ಸೋತರು, ಅವರು ಕೂಡ ಒಬ್ಬ ಮಂತ್ರಿ ಇದ್ದರು. ಹಾಗಾಗಿ ಅನೇಕ ವಿಷಯಗಳಿದೆ, ನಾನು ಬಹಿರಂಗ ಚರ್ಚೆ ಮಾಡಲಿಕ್ಕೆ ನಾನು ಹೋಗೋದಿಲ್ಲ. ಆದರೆ ನಾವು ಭಾಳ ಪೂರಕವಾಗಿದ್ದೀವಿ. ಪಕ್ಷ ಯಾರು ತೀರ್ಮಾನ ತೆಗೆದುಕೊಂಡ್ರು ಕೂಡ, ಇವತ್ತು ನಮ್ಮ ಪಕ್ಷದಲ್ಲಿ ವಿಶ್ವನಾಥ್ ಅವ್ರ ಮಗನಿಗೆ ಕೊಡ್ತಾರ, ಕೊಡಲಿ. ನಾನೇ ಮುಂದಾಳತ್ವ ತಗೊಂಡು 2-3 ತಾಲೂಕಲ್ಲಿ ಓಡಾಡ್ತೀನಿ. ನಮ್ಗೆ ಆ ಥರ ಏನಿಲ್ಲ. ಬಂದ ಮೇಲೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ.
ಅಂದ್ರೆ ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಡ್ರಿ, ಯಾರನ್ನು ಸ್ಥಳೀಯವಾಗಿ ನೀವು ಮಾತಾಡಲಿಲ್ಲ? ಎಲ್ಲಾರನ್ನೂ ಮಾತಾಡಿದ್ದೀನಿ. ಇಲ್ಲ ಎಲ್ಲರನ್ನೂ ಮಾತಾಡಿದ್ದೀನಿ. ಎರಡೂ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ ರೀ. ಟಿಕೆಟ್ಗೋಸ್ಕರ ನಾನು ಬಿರಿಯಾನಿ ಹಾಕ್ಸೋವಂಥದ್ದು ಅಥವಾ ಅವರಿಗೆ ಪ್ರವಾಸ ಮಾಡಿಸೋವಂಥ ಅಗತ್ಯ ನನಗಿಲ್ಲ. ಜನಸಾಮಾನ್ಯರ ಕೆಲಸ ಎರಡೂ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ಟಿಕೆಟ್ಗೋಸ್ಕರ ನಾನು ಲಾಬಿ ಮಾಡಲ್ಲ. ಐ ವಿಲ್ ನಾಟ್ ಲಾಬಿ. ಹೋಗೋದು ಇನ್ನೊಬ್ಬರನ್ನ, ಆದರೆ ನಮ್ಮ ಉನ್ನತ ಮಟ್ಟದ ಲಾಬಿ ಮಾಡಲ್ಲ. ವಿಶ್ವನಾಥ್ ಅವ್ರ ಮಗನ ನಿಲ್ಲಿಸ್ಲಿ, ನಾನೇ ಓಡಾಡ್ತೀನಿ. ಚಾಟಿನೂ ಬೀಸಿರಬೇಕು, ಚೆನ್ನಾಗೂ ಹೇಳಿರಬೇಕು, ಏಟು ಕೊಟ್ಟಿರಬೇಕು. ಚೆನ್ನಾಗಿದೆ ಈ ಭಾಷೆಗಳು. ಸೊ ಈಗ ಸದ್ಯಕ್ಕೆ ಅವ್ರು ಹೇಳ್ತಾ ಇರೋದು ಯಾರೇ ಬಂದು ನಿಂತರೂ ನಿಲ್ಲಿಸ್ತೀರಿ. ನಮ್ಮ ಕಾರ್ಯಕರ್ತನ ಒಂದಿಷ್ಟು ಸಮಾಧಾನ ಮಾಡಬೇಕಾಗಿತ್ತು, ಅದಕ್ಕೆ ಹೇಳಿದ್ದೀನಿ. ನಾನೆಲ್ಲ ಓಪನ್ ಆಗಿ ಹೇಳಿದ್ದೀನಿ. ಅದನ್ನು ನಮ್ಮ ಕಾರ್ಯಕರ್ತರ ಸಭೆಯಲ್ಲಿ ಆಡಿರುವಂಥ ಮಾತದು ಅನ್ನುವಂಥ ಮಾತನ್ನು ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಅದನ್ನಷ್ಟೊಂದು ಸೀರಿಯಸ್ ಆಗಿ ತೊಗೋಬೇಡಿ ಅಂತಲೂ ಅವ್ರು ಹೇಳಿದ್ದಾರೆ. ಗೊತ್ತಿಲ್ಲ ಇದು ಯಾವ ರೀತಿಯಾದಂಥ ಚರ್ಚೆಗೆ ನಾಂದಿ ಹಾಡುತ್ತೆ ಅಂತ ಹೇಳಿ.